ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೂನ್ ಆರಂಭದಲ್ಲಿ ಮುಂಗಾರು ಕೈಕೊಟ್ಟಿತ್ತು. ಅಂದ್ರೆ ವಾಡಿಕೆಗಿಂತ ಕಡಿಮೆ ಮಳೆ ಆಗಿತ್ತು. ಇನ್ನೇನು ಮಳೆನೇ ಆಗಲ್ಲ ಅಂತ ಇಲ್ಲಿನ ಜನರು, ಇಲ್ಲಿನ ರೈತರು ವ್ಯಥೆಯನ್ನ ಪಟ್ಟಿದ್ರು. ಯಾಕಪ್ಪ ಅಂದ್ರೆ ಜೂನ್ ಆರಂಭದಲ್ಲಿ ಅಷ್ಟೇನು ಪ್ರಮಾಣದಲ್ಲಿ ಮಳೆ ಆಗಿರ್ಲಿಲ್ಲ. ಅದಾದ ನಂತರ ಜೂನ್ 20ರ ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಶುರುವಾಯಿತು. ರೈತರ ಮೊಗದಲ್ಲಿ ಹರ್ಷದ ವಾತಾವರಣ ಉಂಟಾಯಿತು. ಅದ್ರ ಜೊತೆಗೆ ಕೆರೆ ಕಟ್ಟೆ ಬಾವಿಗಳೆಲ್ಲ ತುಂಬಿ ಆ ಏನು ಕುಡಿಯುವ ನೀರಿನ ಸಮಸ್ಯೆ ಎಲ್ಲವೂ ಕೂಡ ನೀಗ್ತು. ಅದಾದ ನಂತರ ಈಗ ಕಳೆದ ಒಂದು ವಾರದಿಂದ ಈಚೆಗೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಲೆನಾಡಾಗಿರ್ಬೋದು, ಅದೇ ರೀತಿ ಕರಾವಳಿ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಕೇವಲ ಮಳೆ ಅಷ್ಟೇ ಅಲ್ಲದೆ ಮಳೆಯ ಜೊತೆಗೆ ಬಿರುಸಾದ ಗಾಳಿ ಕೂಡ ಬೀಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಹಾನಿಯಾಗಿರುವಂತದ್ದು. ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರುವಂತದ್ದು. ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಏನಪ್ಪಾ ಅಂದ್ರೆ ಆ ಮೀನುಗಾರಿಕೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಪ್ರವಾಸಿಗರು ಕಡಲ ತೀರದ ಅಂಚಿಗೆ ಹೋಗಬಾರದು ಎನ್ನುವಂತ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಆ ಪ್ರಮಾಣದಲ್ಲಿ ಈಗ ಗಾಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೀಸ್ತಾ ಇರುವಂತದ್ದು. ಅದೇ ಪ್ರಮಾಣದಲ್ಲಿ ಮಳೆ ಕೂಡ ಬೀಳ್ತಾ ಇದೆ. ಇದು ಒಂದು ಭಾಗವಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಕಡಲ ಕೊರೆತದ ಅಬ್ಬರ ಜೋರಾಗಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ಎನ್ನುವಂತಹ ಒಂದು ಊರಲ್ಲಿ ಕಡಲ ಕೊರೆತಕ್ಕೆ ಇಲ್ಲಿನ 2 ಮನೆಗಳು ಇವತ್ತು ಕೊಚ್ಚಿ ಹೋಗುವಂತ ಒಂದು ಪರಿಸ್ಥಿತಿಯಲ್ಲಿ ಇರುವಂತದ್ದು. ಈಗಾಗಲೇ ಮನೆಯ ಕುಟುಂಬಸ್ಥರು ಸಂಬಂಧಿಕರ ಮನೆಯನ್ನ ಆಶ್ರಯಿಸಿದ್ದಾರೆ. ತಮ್ಮ ಮನೆಯನ್ನ ಬಿಟ್ಟು ಈಗ ಬೇರೆ ಕಡೆ ಹೋಗಿರುವಂತದ್ದು. ಈ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಅಂದ್ರೆ 600ರಿಂದ 800 ಮೀಟರ್ ವರೆಗೆ ಅಂದ್ರೆ ಜನವಸತಿ ಪ್ರದೇಶ ಇರುವಂತಹ ಜಾಗದಲ್ಲಿ ಕಡಲ ಕೊರೆತ ಉಂಟಾಗ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಕಡಲ ಕೊರೆತ ಉಂಟಾಗ್ತಾ ಇದೆ. ಇಲ್ಲಿನ ಜನರು ಹೈರಾಣಾಗಿ ಹೋಗಿರುವಂತದ್ದು. ಕಳೆದ ವರ್ಷ ಯಾವ ಪ್ರಮಾಣದಲ್ಲಿ ಕಡಲ ಕೊರೆತ ಉಂಟಾಗಿತ್ತೋ ಅದಕ್ಕಿಂತ ಒಂದೆರಡು ಪಟ್ಟು ಜಾಸ್ತಿಯಾಗಿ ಕಡಲ ಕೊರೆತ ಇವತ್ತು ಉಂಟಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಡಲ ಅಲೆಗಳ ಅಬ್ಬರ ಜೋರಾಗಿದೆ. ಕಡಲ ಅಲೆಗಳು ನೇರವಾಗಿ ಮನೆಯ ಅಂಗಳಕ್ಕೆ ತಲುಪ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಜನರು ಭಯದ ವಾತಾವರಣದಲ್ಲಿ ಜೀವನವನ್ನ ಮಾಡಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ವೀಕ್ಷಕರೇ, ಕಳೆದ ವರ್ಷ ಇದೇ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಡಲ್ ಕೊರೆತ ಉಂಟಾಗಿ 2 ಮನೆಗಳು ನೆಲಕಚ್ಚಿ ಹೋಗಿದ್ವು. ಆ ಹಿನ್ನೆಲೆಯಲ್ಲಿ ಈ ವರ್ಷ ಆದ್ರೂ ಇಲ್ಲಿನ ಜನರ ಜೀವವನ್ನ ಉಳಿಸಿ ಎನ್ನುವಂತ ಬಗ್ಗೆ ಇಲ್ಲಿನ ಜನರು ತಡೆಗೋಡೆಯನ್ನ ಒಂದು ನಿರ್ಮಾಣ ಮಾಡಿಕೊಡಿ ಎನ್ನುವಂತ ಬಗ್ಗೆ ಹೇಳಿದ್ರು. ಆದ್ರೆ ಇಲ್ಲಿ ಆಳ್ತಾ ಇರುವಂತಹ ಜನಪ್ರತಿನಿಧಿಗಳಾಗಿರ್ಬೋದು, ಬಂದರು ಇಲಾಖೆಯವರಾಗಿರ್ಬೋದು, ಉತ್ತರ ಕನ್ನಡ ಜಿಲ್ಲಾಡಳಿತ ಆಗಿರ್ಬೋದು, ಕೇವಲ 200 ಮೀಟರ್ ಮಾತ್ರ ತಡೆಗೋಡೆಯನ್ನ ನಿರ್ಮಾಣ ಮಾಡಿದೆ. ಇದು ಕೂಡ ಅರೆಬರೆಯಾಗಿ ತಡೆಗೋಡೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಆದ್ರೆ ಜನವಸತಿ ಪ್ರದೇಶದಿಂದ ಮುಂದ್ಗಡೆ ಇರುವಂತಹ ಒಂದು 600ರಿಂದ 800 ಮೀಟರ್ ವರೆಗೆ ತಡೆಗೋಡೆ ಅವಶ್ಯಕತೆ ಇದೆ. ಆದ್ರೆ ಈ ಭಾಗದಲ್ಲಿ ತಡೆಗೋಡೆ ನಿರ್ಮಾಣ ಮಾಡದೆ ಇವತ್ತು ಕಡಲ ಅಲೆಗಳು ಇಲ್ಲಿರುವಂತಹ ಜನವಸತಿ ಪ್ರದೇಶಕ್ಕೆ ನುಗ್ತಾ ಇದೆ. ಇದರಿಂದ ಇಲ್ಲಿನ ಜನರು ನಿರಾಶ್ರಿತರಾಗುವಂತಹ ಒಂದು ಭಯದಲ್ಲಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ 2 ಮನೆ ಕೊಚ್ಚಿ ಹೋಗುವಂತ ಒಂದು ಪರಿಸ್ಥಿತಿಯಲ್ಲಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈ 2 ಕುಟುಂಬದವರು ಏನು ತಮ್ಮ ಸಂಬಂಧಿಕರ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದ ಪರಿಸ್ಥಿತಿಯನ್ನ ನಾವು ನಿಮ್ಗೆ ಹೇಳ್ತಾ ಇರುವಂತದ್ದು. ಹೀಗೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯುದ್ದಕ್ಕೂ ಕಡಲ ಅಲೆಗಳ ಅಬ್ಬರ ಜೋರಾದಂತ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಕಡಲ ಕೊರೆತ ಉಂಟಾಗಿದೆ. ವೀಕ್ಷಕರೇ, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಕಳೆದ ಒಂದು ವಾರದಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಅಂತೂ ಸುರಿತಾ ಇದೆ. ಅದ್ರ ಜೊತೆಗೆ ಗಾಳಿಯ ಅಬ್ಬರ ಜೋರಾಗಿರುವಂತದ್ದು. ಅಲ್ಲಲ್ಲಿ ಮರಗಳು ಮುರಿದು ಬಿದ್ದು ಹಾನಿಯಾಗಿರುವಂತದ್ದು. ಕೆಲವು ಕಡೆ ಮನೆಗಳ ಮೇಲೆ ಮರ ಮುರಿದು ಬಿದ್ದಿರುವಂತದ್ದು. ಅದ್ರ ಜೊತೆಗೆ ವಾಹನದ ಮೇಲೆ ಮರ ಮುರಿದು ಬಿದ್ದು ವಾಹನ ಜಖಮ್ ಆಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿರುವಂತದ್ದು. ಹಾಗೆ ವಿದ್ಯುತ್ ಕಂಬಗಳು ನೆಲಕುರುಳಿ ವಿದ್ಯುತ್ ಸಮಸ್ಯೆ ಆಗಿರುವಂತದ್ದು. ಇಲ್ಲೂ ಕೂಡ ಸಾಕಷ್ಟು ನಷ್ಟ ಆಗಿರುವಂತದ್ದು. ಇನ್ನು ಕೆಲವು ಕಡೆ ಒಂದೆರಡು ದಿನದ ಹಿಂದೆ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮರ ಬಿದ್ದು ಸಂಚಾರಕ್ಕೆ ಸಮಸ್ಯೆಯಾಗಿತ್ತು. ಸಿರ್ಸಿ ಸಿದ್ದಾಪುರ ಭಾಗದಲ್ಲಿ ರಸ್ತೆ ಮೇಲೆ ಮರ ಬಿದ್ದು ಸಾಕಷ್ಟು ಸಮಸ್ಯೆ ಎದುರಾಗಿತ್ತು. ಹೀಗೆ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಈಚೆಗೆ ಭಾರಿ ಪ್ರಮಾಣದಲ್ಲಿ ಮಳೆ ಅಂತೂ ಸುರಿತಾ ಇದೆ. ಮಳೆಯ ಜೊತೆಗೆ ಗಾಳಿ ಬೀಸ್ತಾ ಇರುವಂತ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಕಡಲ ಅಲೆಗಳ ಅಬ್ಬರದ ಹಿನ್ನೆಲೆಯಲ್ಲಿ
ಸಾಂಪ್ರದಾಯಿಕ ಮೀನುಗಾರಿಕೆ ಸಂಪೂರ್ಣವಾಗಿ ನಿಷೇಧ ಹೇರಲಾಗಿದೆ. ಅದ್ರ ಜೊತೆಗೆ ಕಡಲ ತೀರಕ್ಕೆ ಪ್ರವಾಸಿಗರಿಗೆ ನಿಷೇಧವನ್ನ ಹೇರಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಆಗಿರ್ಬೋದು, ಮುರುಡೇಶ್ವರ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಈ ಭಾಗದಲ್ಲಿ ಕಡಲ ತೀರಕ್ಕೆ ಇಳಿಯದಂತೆ, ಅದ್ರ ಜೊತೆಗೆ ನೀರಿಗೆ ಇಳಿಯದಂತೆ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ. ವೀಕ್ಷಕರೇ, ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೇಗಿದೆ, ಅದ್ರ ಜೊತೆಗೆ ಮಳೆಯ ಜೊತೆಗೆ ಬೀಸ್ತಾ ಇರುವಂತಹ ಗಾಳಿಯಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಹಾಗೆ ಕಡಲ ಕೊರೆತದಿಂದ ಏನೆಲ್ಲ ಸಮಸ್ಯೆಯನ್ನ ಇಲ್ಲಿನ ಜನರು ಅನುಭವಿಸ್ತಾ ಇದ್ದಾರೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.